ವಾರದ ಹಿಂದೆ ಹೈದರಾಬಾದ್ನ ಸೈದಾಬಾದ್ನಲ್ಲಿ ವಿವಾದವೊಂದು ಹುಟ್ಟುಕೊಂಡಿತ್ತು. ಸಕ್ಸಸ್ ದಿ ಸ್ಕೂಲ್ ಎಂಬ ಶಾಲೆಯಲ್ಲಿ ಹಿಂದೂ ವಿದ್ಯಾರ್ಥಿಗೆ ಕಲ್ಮಾ ಹೋಂವರ್ಕ್ ನೀಡಲಾಗಿದೆ ಅಂತ ಹೇಳಲಾಗಿತ್ತು. ಈ ಬಗ್ಗೆ ಹಿಂದೂ ವಿದ್ಯಾರ್ಥಿಯ ಪೋಷಕರು ಶಾಲೆಗೆ ದೂರು ನೀಡಿದ್ರು, ಪೊಲೀಸರಿಗೂ ದೂರು ನೀಡಿದ್ರು. ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಶಾಲೆಯ ಹೊರಗೆ ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಕೆಲವರನ್ನ ವಶಕ್ಕೆ ಪಡೆದುಕೊಂಡ್ರು. ಶಾಲಾಡಳಿತ ಶಿಕ್ಷಕಿಯನ್ನ ವಜಾ ಮಾಡಿ ಪ್ರತಿಭಟನೆಗೆ ಮಣಿದಿತ್ತು. ಆದರೆ ಈ ಇಡೀ ಘಟನೆಯ ಹಿನ್ನೆಲೆಯಲ್ಲಿ ಇದೇ ಶಾಲೆಯ ಪೋಷಕ ತಾಯಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ತರಗತಿಯಲ್ಲಿ 25 ವಿದ್ಯಾರ್ಥಿಗಳಿದ್ದು, ಇವರಲ್ಲಿ 24 ವಿದ್ಯಾರ್ಥಿಗಳು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳು, ಒಬ್ಬ ಮಾತ್ರ ಹಿಂದೂ ವಿದ್ಯಾರ್ಥಿ. 2ನೇ ತರಗತಿಯ ಶಿಕ್ಷಕಿ ಶೇಖ್ ಆಯಿಷಾ ಪರ್ವಿನ್ ಅವರು ವಿದ್ಯಾರ್ಥಿಗಳ ಹೋಂವರ್ಕ್ ಡೈರಿಯಲ್ಲಿ ರೀಡ್ ಕಲಿಮಾ ಅಂತ ಬರೆದಿದ್ದಾರೆ. ಈ ಡೈರಿಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿತ್ತು. ಮಾತ್ರ ಅಲ್ಲ, ವಿವಾದ ಸ್ಫೋಟಗೊಂಡಿತು. ಆದರೆ ಇದೇ ಶಾಲೆಗೆ ಮಕ್ಕಳನ್ನು ಕಳಿಸುತ್ತಿರುವ ತಾಯಿ ಈ ಬಗ್ಗೆ ವಿವರವಾದ ಮಾಹಿತಿಯುಳ್ಳ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಅದು ಧಾರ್ಮಿಕ ಶಿಕ್ಷಣದ ತರಗತಿಯಾಗಿದ್ದು, ಆ ಸಂದರ್ಭದಲ್ಲಿ ಶಿಕ್ಷಕಿ ಕಲ್ಮಾ ಓದುವಂತೆ ಡೈರಿಯಲ್ಲಿ ಬರೆದು ಕಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಹಿಂದೂ ವಿದ್ಯಾರ್ಥಿಯ ಡೈರಿಯಲ್ಲಿಯೂ ಹಾಗೆಯೇ ಬರೆದಿದ್ದಾರೆ. ಇತರ ವಿದ್ಯಾರ್ಥಿಗಳ ಡೈರಿಯಲ್ಲಿ ಬರೆಯುವಾಗ ಸಹಜವಾಗಿ ಹಿಂದೂ ವಿದ್ಯಾರ್ಥಿಯ ಡೈರಿಯಲ್ಲಿಯೂ ಬರೆಯಲಾಗಿದ್ದು, ಅದನ್ನು ಮಾತಾಡಿ ಮುಗಿಸಬಹುದಿತ್ತು. ಸಹಜವಾಗಿ ಆಗುವ ತಪ್ಪಿನ ಹೆಸರಿನಲ್ಲಿ ಮತಾಂತರ ಎಂದೆಲ್ಲ ಹುಯಿಲೆಬ್ಬಿಸಬಾರದಿತ್ತು ಅಂತವರು ಹೇಳಿದ್ದಾರೆ. ಇದೇ ವೇಳೆ ಸಿಖ್ ಧರ್ಮದ ಬಗ್ಗೆ ತಿಳಿಸುವುದಕ್ಕಾಗಿ ಅವರ ಕೃಪಾಣಪೇಟ ಇತ್ಯಾದಿಗಳ ಚಿತ್ರವನ್ನು ಬಿಡಿಸಿರುವುದನ್ನು ಅವರು ತೋರಿಸಿದ್ದಾರೆ. ಕ್ರೈಸ್ತ ಧರ್ಮದ ಬಗ್ಗೆಯೂ ಕಲಿಸಿರುವುದನ್ನು ಅವರು ತೋರಿಸಿದ್ದಾರೆ. ಹಾಗಿದ್ರೆ ನನ್ನ ಮಗನಿಗೆ ಗಣಪತಿಯನ್ನ ಯಾಕೆ ಪರಿಚಯಿಸಿದ್ರಿ ಎಂದು ಹೇಳಿ ನಾನು ಹಂಗಾಮ ಮಾಡಬೇಕೆ? ಎಲ್ಲ ಧರ್ಮಗಳ ಬಗ್ಗೆ ಮಕ್ಕಳು ಕಲಿಬೇಕು, ಅವುಗಳ ಮೌಲ್ಯಗಳನ್ನು ಕಲಿಬೇಕು. ಅನಗತ್ಯವಾಗಿ ರಂಪಾಟ ಮಾಡಲಾಗಿದೆ ಅಂತ ಆ ತಾಯಿ ಹೇಳಿದ್ದಾರೆ. ಮುಸ್ಲಿಮರಿಗೆ ಸಂಬಂಧಿಸಿದ ಧಾರ್ಮಿಕ ತರಗತಿಯ ವೇಳೆ ನೀಡಲಾದ ಸೂಚನೆ ಹಿಂದೂ ವಿದ್ಯಾರ್ಥಿಗೆ ನಿಜವಾಗಿ ಅನ್ವಯಿಸುವುದಿಲ್ಲ. ಆದರೆ ಶಿಕ್ಷಕಿ ಆ ವಿದ್ಯಾರ್ಥಿಯ ಡೈರಿ ಪುಸ್ತಕದಲ್ಲಿಯೂ ಬರೆದು ಪ್ರಮಾದವೆಸಗಿದ್ದಾರೆ. ಅದನ್ನೇ ಮತಾಂತರ ಹಾಗೆ ಹೀಗೆ ಎಂದು ಗದ್ದಲವೆಬ್ಬಿಸುವುದರ ಹಿಂದೆ ಧಾರ್ಮಿಕ ಅಸಹಿಷ್ಣುತೆ ಇದೆ. ಅದನ್ನೇ ಈ ತಾಯಿ ಸ್ಪಷ್ಟಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.